ಗುರುಭ್ಯೋ ನಮಃ. ಓಂ ಗಂಗಾ ಪೃಥ್ವಿ ವಾಯುರಗ್ನೇಹಾಕಾಶದ್ವಯಂ ಆಗ್ನೇರಪಹದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಾದಿ ಏಕಲಿಂಗಂ ಶಿವ ಅಷ್ಟದಿಕ್ಪಾಲಕರೇ ಅಷ್ಟವಸುಗಳೇ ನವಗ್ರಹಾದಿ ದೈವೇ ನಮಃ. ಮಾತಾ ಪಿತಾ ಗುರು ಋಷಿ ದೈವೇ ನಮಃ. ಸರ್ವದೇವತೆಗಳಲ್ಲೂ ಪ್ರಾರ್ಥಿಸುತ್ತಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಮಸ್ಕರಿಸುತ್ತಾ, ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್. ಅಷ್ಟಾಂಗ ಯೋಗ ಅಂದರೆ ನಿಮಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಇಡೀ ಯೂನಿವರ್ಸಲ್, ಇಡೀ ಬ್ರಹ್ಮಾಂಡದ ಜನತೆ ಈ ಅಷ್ಟಾಂಗ ಯೋಗ ಅನ್ನುವಂತಹದ್ದನ್ನು ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಯಾವುದೇ IAS ಆಗ್ಬೋದು, IPS ಆಗಬಹುದು, ಯಾವುದೇ ಒಬ್ಬರು ವೈದ್ಯರಾಗಬಹುದು, ಇಂಜಿನಿಯರಿಂಗ್ ಆಗ್ಬೋದು, ಯಾವುದೇ ಪ್ರೊಫೆಷನಲ್ ಹೋದರೂ ಕೂಡ ನೀವು ಎಫರ್ಟ್ ಹಾಕಿದ್ರೆ ಖಂಡಿತ ನೀವು ಅಲ್ಲಿಗೆ ಹೋಗ್ಬೋದು. ಬಟ್ ಈ ಅಷ್ಟಾಂಗ ಯೋಗ ಇದೆಯಲ್ಲ, ಇಡೀ ನನ್ನ ಇಷ್ಟು ವರ್ಷಗಳ ಸರ್ವಿಸ್ನಲ್ಲಿ ಅಷ್ಟಾಂಗ ಯೋಗವನ್ನು ಸಂಪೂರ್ಣವಾಗಿ ಅರೆದು ಕುಡಿದು ಅದನ್ನು ಅರ್ಥ ಮಾಡಿಕೊಂಡಿರುವಂತಹವರು ಇಡೀ ನಮ್ಮ ಭಾರತದಲ್ಲಿ ಕೆಲವು ಮಂದಿ, ಬೆರಳೆಣಿಕೆಯಷ್ಟು ಜನ. ಹಾಗಾಗಿ ಯಾರು ಈ ಅಷ್ಟಾಂಗ ಯೋಗವನ್ನು ಕಲಿತಾರೋ, ಇದಕ್ಕೆ ಎಫರ್ಟ್ ಹಾಕ್ತಾರೋ, ಶಾಸ್ತ್ರಬದ್ಧವಾಗಿ ಅಷ್ಟಾಂಗ ಯೋಗವನ್ನು ಕಲಿತಾರೋ, ಅವರ ಆಯಸ್ಸು, ಆರೋಗ್ಯ ಜಾಸ್ತಿ ಮಾಡಿಕೊಳ್ಳುವುದರ ಜೊತೆಗೆ ಅವರು ಒಬ್ಬ ದೇವಮಾನವರಾಗಬಹುದು. ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತವಾಗ್ತದೆ. ಹಿಂದೆ ಆಗಿದ್ದು ಪ್ರೆಸೆಂಟ್ ಆಗುವಂತಹದ್ದು, ಮುಂದೆ ಆಗುವಂತಹದ್ದನ್ನು ತಿಳ್ಕೋಬಹುದು. ನನ್ನ ಆಯಸ್ಸು ಎಷ್ಟು, ನಾನು ಯಾವಾಗ ಸಾಯ್ತೀನಿ ಅಂತಲೂ ಕೂಡ ತಿಳ್ಕೋಬಹುದು. ಪ್ರತಿಯೊಂದನ್ನು ತಿಳ್ಕೋಬಹುದು. ಆದರೆ ಎಲ್ಲ ಋಣಗಳಿಂದ ನೀವು ಮುಕ್ತರಾದಾಗ ಮಾತ್ರ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗೋದು. ಹಾಗಾಗಿ ನಾವು ಈ ಜೀವನದಲ್ಲಿ ನಾವು ಹೇಗೆ ಋಣಮುಕ್ತರಾಗಬೇಕು, ಯಾರದೇ ಒಂದು ಪೈಸದ ಋಣಗಳನ್ನು ಇಟ್ಕೋಬಾರ್ದು, ನಮ್ಮ ಆರೋಗ್ಯವನ್ನು ಹೇಗೆ ಸುಸ್ಥಿತಿಯಲ್ಲಿ ಇಟ್ಕೋಬೇಕು, ಈ ಸಮಾಜಕ್ಕೆ ಹೇಗೆ ಒಳ್ಳೆಯದು ಮಾಡಬೇಕು, ಮಾನಸಿಕ ಮತ್ತು ದೈಹಿಕವಾಗಿ ಮೆಂಟಲಿ ಫಿಸಿಕಲಿ ನಾವು ಹೇಗೆ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನು ತುಂಬ ಇನ್ಡೆಪ್ತಾಗಿ ತಿಳ್ಕೊಳ್ಳುವಂತಹ ಶಾಸ್ತ್ರವೇ ಯೋಗಶಾಸ್ತ್ರ. ನೀವು ಎಲ್ಲಿ ಯೂಟ್ಯೂಬ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರಲ್ಲ, ಅದೆಲ್ಲ ಟೋಟಲ್ಲು ಫ್ರಾಡ್ ಆ್ಯಂಡ್ ಪೇ, ಎಲ್ಲ ಸುಳ್ಳು ಮಾಹಿತಿಗಳು. ಅದನ್ನು ನಂಬಿಕೊಂಡು ಅದರಿಂದ ಹೋಗಬೇಡಿ. ಹಾಗೆ ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್ ಡಾಕ್ಟರ್ KV ಮಹಾದೇವ್, ಆಲ್ಸೋ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಹಾಗೂ ವಾಸ್ತು ತಜ್ಞರು. ಇವರಿಷ್ಟೆಲ್ಲ ಹೇಳ್ತಾರೆ, ಇವರೇನೇನು ಫ್ರಾಡ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಸತ್ಯವಾಗ್ಲೂ ಇಲ್ಲ. ನಮಗೆ ಯಾವುದೇ ಇಂಟೆನ್ಷನ್ ಇಲ್ಲ. ಜನರನ್ನು ಮೂಢನಂಬಿಕೆಗಳಿಂದ ಹೊರತರುವುದು, ಆರೋಗ್ಯಯುತರಾಗಿ ತಾವು ಸುಖವಾಗಿದ್ದು ತಮ್ಮ ಸುತ್ತಮುತ್ತಲಿರುವಂತಹವ್ರನ್ನು ಸುಖವಾಗಿ ಸಂತೋಷವಾಗಿ ಹೇಗೆ ಇಡಬೇಕು, ಅದಕ್ಕೆ ಯಾವುದೇ ಥರದ ನಾಲೆಡ್ಜ್ ಬೇಕು, ಜ್ಞಾನ ಬೇಕು, ಇದನ್ನು ಹೇಳುವಂತಹದ್ದು ನಮ್ಮದು. ಹಾಗಾಗಿ ಡೋಂಟ್ ಮಿಸ್ಟೇಕ್ ಮೀ. ಕೆಲವು ಸಾರಿ ನಾನು ಸಾವಿರಾರು ಬಾರಿ ಹೇಳಿರ್ತೀನಿ ಕೆಲವೊಂದು ಜನಗಳಿಗೆ, ಇದು ಒಳ್ಳೆಯದು, ಇದು ಒಳ್ಳೆಯದಲ್ಲ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತೇಳಿ. ಆದರೂ ಕೆಲವರು ಆ ಬ್ಲೈಂಡ್ ಬಿಲೀವ್, ಮೂಢನಂಬಿಕೆಗಳಿಗೆ ಒಳಗಾಗ್ತಾರೆ. ಕೆಲವೊಮ್ಮೆ ನಮಗೂ ಕೂಡ ಪ್ರೆಸರ್ ಹಾಕಿ ನಮಗೆ ಆ ಪೂಜೆ ಮಾಡಿಸ್ಕೊಡಿ, ಈ ಪೂಜೆ ಮಾಡಿಸ್ಕೊಡಿ, ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿಸ್ಕೊಡಿ, ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಡಿ, ಸಾವಿರಾರು ಬಾರಿ ಹೇಳಿರ್ತೀವಿ. ಆದರೂ ಕೆಲವು ಸಾರಿ ಅವರ ಒಂದು ಬೇಕಾದವರು ಇರ್ತಾರೆ, ಅಥವಾ ನಾವು ಎಷ್ಟೇ ಬಾರಿ ಹೇಳಿದ್ರು ಕೇಳಿದವರು ಇರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತೇಳಿ ಕೆಲವು ಸಾರಿ ಮಾಡಿಸಿರ್ತೀನಿ. ಅದನ್ನು ಯಾರು ಅನ್ಯತಾ ಭಾವಿಸಬಾರ್ದು. ಅವ್ರು ಏನೇ ಹೇಳಿದ್ರು ನೀವು ಮಾಡಬಾರ್ದು. ಎಸ್ ಕರೆಕ್ಟ್, ಅವ್ರು ಏನೇ ಹೇಳಿದ್ರು ಮಾಡಬಾರ್ದು. ಬಟ್ ಅವ್ರಿಗೆ ನಾನು ಹೇಳಿರ್ತೀನಿ, ನೋಡಿ, ಇವಾಗ ನೀವು ಮಾಡಿಸಿದ್ರಲ್ಲ, ನಂತರ ನೀವು 10 ಜನ ಪೂಜಾರಿಗಳನ್ನು, ಪುರೋಹಿತರನ್ನೋ, ಜ್ಯೋತಿಷಿಗಳನ್ನು, ಡಾಕ್ಟರ್ಸ್ ಹತ್ರನೋ ನೀವು ತೊಗೊಂಡು ನೋಡಿ. ಇದರ ರಿಸಲ್ಟನ್ನ ನೀವು ನೋಡಿ ಗೊತ್ತಾಗ್ತದೆ. ಇವಾಗ ನಾನು ಮಾಡಿದ್ರು ಅಷ್ಟೇ, ನಾನು ಬೇಡ ಅಂದರೂ ನೀವು ಮಾಡ್ತಾಯಿದ್ರಿ, ಇದರಿಂದ ನಿಮಗೆ ಏನು ಪ್ರತಿಫಲ ಸಿಗ್ತದೆ ಅನ್ನೋದನ್ನು ನೋಡಿ ಎಕ್ಸ್ಪಿರಿಮೆಂಟ್ ಮಾಡಿ, ಇದ್ರ ಮೇಲೆ ನಿಮಗೆ ಅನುಭವ ಆಗ್ತದೆ ಅಂತ ಹೇಳಿರ್ತೀನಿ ನಾನು. ಹಾಗಾಗಿ ಯಾರು ಅನ್ಯತಾ ಭಾವಿಸಬಾರ್ದು. ಅನಾವಶ್ಯಕವಾಗಿ, ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ, ಯಾರನ್ನೂ ದಾರಿ ತಪ್ಪಿಸುವಂತಹ ಕೆಲಸ, ಜನರನ್ನ ಮೂಢನಂಬಿಕೆಗೆ ತೆಳ್ಳುವಂತಹ ಕೆಲಸವನ್ನು ನಾವು ಯಾವತ್ತೂ ಮಾಡೋದಿಲ್ಲ. ನಮ್ಮ ಆಯುರ್ವೇದದಲ್ಲೂ ಅಷ್ಟೇ. ಈಗ ನಾನು ಸಾವಿರಾರು ಜನಕ್ಕೆ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ಪೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವೈಕಲ್ ಸ್ಪಾಂಡಿಲೈಟಿಸು, ಅಂದರೆ ನಿಮಗೆ ಸೊಂಟ ನೋವು, ಬೆನ್ನು ನೋವು, ಮಂಡಿ ನೋವು, ಹಿಂಬಡಿ ನೋವು, ಅಥವಾ
ನಿಮಗೆ ನರ ಸಂಬಂಧಿ ಕಾಯಿಲೆಗಳಿರಬಹುದು, ಸೋರೆಸಿಸ್ಸು, ಚರ್ಮ ರೋಗಗಳಿರಬಹುದು, ಸೋರೆಸಿಸ್ಸು, ಎಕ್ಸಿಮಾ, ಅಲರ್ಜಿ, ಹಾಗೆ ಪೈಲ್ಸು, ಪಿಸ್ಸುಲಾ, ಪಿಸ್ಸರು, ಹಾಗೆ ನಿಮಗೆ ಜಾಂಡಿಸು ಅಥವಾ ಎಪಿಲೆಪ್ಸಿ, ಮೂರ್ಛೆ ರೋಗ, ಯಾವುದೇ ತರಹದ ಸಮಸ್ಯೆಗಳಿಂದ ನನ್ನ ಹತ್ರ ಬಂದಂತಹ ಸಾವಿರಾರು ಜನ ಒಳ್ಳೊಳ್ಳೆ ಸರ್ಜನ್ಗಳು ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಎಲ್ಲೆಲ್ಲೋ ತೋರಿಸ್ಕೊಂಡು ಬಂದಿರ್ತಾರೆ. ಫೈನಲಾಗಿ ನನ್ನ ಹತ್ರ ಬಂದಾಗ ನಾನು ಅವರಿಗೆ ಸ್ಟ್ರೇಟಾಗಿ ನನ್ನ ಡಯಟ್ ಏನು ಹೇಳಬೇಕು, ನಮ್ಮ ಆಯುರ್ವೇದ ಹೇಳಿದಾಗೆ ಡಯಟನ್ನು ಫಾಲೋ ಮಾಡಿರಬೇಕು ಅಂತ ಹೇಳಿರ್ತೀನಿ. ನಾನು ಕೊಟ್ಟಂತಹ ಮೆಡಿಸಿನ್ಸನ್ನು ಕರೆಕ್ಟಾಗಿ ತಗೋಬೇಕು ಅಂತ ಹೇಳಿರ್ತೀನಿ. ಸೊ ಅದೆಲ್ಲವನ್ನು ನೀವು ಸರಿಯಾಗಿ ನೀವು ಫಾಲೋ ಮಾಡೋದಾದರೆ ನಿಮಗೆ ಎಂತಹ ಸಮಸ್ಯೆಗಳು, ಎಂತಹ ಆರೋಗ್ಯ ಸಮಸ್ಯೆಗಳಿದ್ರೂ ಅದನ್ನು ಸರಿ ಮಾಡ್ಕೋಬಹುದು. ಸೊ ಆ ಥರ ಯಾರು ಆನೆಸ್ಟಾಗಿ ಹೇಳಿದ್ದನ್ನು ಫಾಲೋ ಮಾಡಿರ್ತಾರೆ ಅವರು ನಮಗೆ ತುಂಬ ಬೇಕಾದವ್ರದ್ದಾದರೆ ಅವ್ರದ್ದನ್ನು ಒಂದು ಇಂಟರ್ವ್ಯೂ ಮಾಡಿರ್ತೀನಿ. ಆ ಥರದ್ದು ನಿಮಗೆ ಸಾವಿರಾರು ಜನರ ಇಂಟರ್ವ್ಯೂ ಸಿಗ್ತದೆ. ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಸಂಪೂರ್ಣ ಕ್ಯೂರ್ ಆಗಿರುವಂತಹವರು. ಸೊ ಆ ನಂತರದಲ್ಲಿ ಮತ್ತೆ ಹೋಗಿ ಅವರು ಅದೇ ಲೈಫ್ ಸ್ಟೈಲು, ಅದೇ ಫುಡ್ ಸ್ಟೈಲು, ಅದೇ ಕೆಟ್ಟ ಜೀವನ ಶೈಲಿಗೆ ಹೋಗಿ ಮತ್ತೆ ಏನಾದರೂ ಬಂದರೆ ಅದಕ್ಕೆ ನಾನ್ ರೆಸ್ಪಾನ್ಸ್ ಆಗೋದಕ್ಕಾಗೋದಿಲ್ಲ. ಇವಾಗ ನಾವು ಒಂದು ಮಗುವಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಅದಕ್ಕೆ ಏನೋ ಪರ್ಫ್ಯೂಮು, ಪೌಡ್ರು ಎಲ್ಲ ಹಾಕಿ ನೀಟಾಗಿ ಬಟ್ಟೆ ಹಾಕಿ ಸೊ ಕಣ್ಕಪ್ಪೆಲ್ಲ ಇಟ್ಟು ಬಿಡ್ತೀವಿ. ಅದು 2 ನಿಮಿಷಕ್ಕೆ ಮತ್ತೆ ಅದು ಎಲ್ಲೋ ಹೋಗಿ ಬಿದ್ದು ಒದ್ದಾಡಿಕೊಂಡು ಕೊಳಗೆ ಮಾಡ್ಕೊಂಡು ಬಂದರೆ ಅದಕ್ಕೆ ನಾವು ಜವಾಬ್ದಾರಿ ಆಗೋಕ್ಕಾಗೋದಿಲ್ಲ. ಸೊ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು. ಸೊ ಅದೇ ರೀತಿ ನೀವು ಈ ಥರದ್ದು ಯಾವುದೇ ಒಂದು ಪೂಜೆ, ಹೋಮ ಅಥವಾ ವಾಸ್ತು ಬಗ್ಗೆ ತಿಳ್ಕೋಬೇಕು ಅಂದರೆ ಶಾಸ್ತ್ರಬದ್ಧವಾಗಿ ತಿಳ್ಕೋಬೇಕು ಅಂದರೆ ಒಂದು ವಧೂವರರು ನಿಮ್ಮ ಮಗಳು, ಮಗ ಅಥವಾ ಇನ್ಯಾರಾದರೂ ಒಂದು ಮದುವೆ ನಿಶ್ಚಯ ಮಾಡಿದಿರಿ ಅಂದರೆ ಅದಕ್ಕೆ ಸೊ ನಿಮಗೆ ಅಷ್ಟಕೂಟಗಳು ಅಂತ ಬರ್ತದೆ. ಅದರಲ್ಲಿ ಕೆಲವೊಂದು ದೋಷಗಳಿರ್ತದೆ. ಆ ದೋಷಗಳು ಇದೆಯಾ, ಅವರ ಜಾತಕವನ್ನು ಹುಡುಗ ಹುಡುಗಿ ಜಾತಕ ಹೊಂದಾಣಿಕೆ ಆಗ್ತಿದೆಯಾ, ಅದಕ್ಕೆ ಅವ್ರಿಗೆ ಈ ಸಾಲಾವಳಿ ಇದೆಯಾ, ಇವೆಲ್ಲವನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಅದರಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಇನ್ನು ಕೆಲವರೆಲ್ಲ ಈ ಲವ್ ಮ್ಯಾರೇಜ್ ಅಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನೀವು ಸಾವಿರಾರು ಜನ ನೋಡಿರ್ತೀರಿ. ಹಾಗಾಗಿ ಆ ಲವ್ ಮ್ಯಾರೇಜ್ಗಳು ಏನೆಲ್ಲ ಒಂದು ಸಮಾಜಕ್ಕೆ ಕೆಟ್ಟ ಒಂದು ಮೆಸೇಜನ್ನು ಕೊಡ್ತಿದೆ ಅಂತಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅದರಿಂದ ಎಲ್ಲ ಫ್ಯಾಮಿಲಿಗಳು ಕೂಡ ಸಫರ್ ಮಾಡ್ತಾ ಇದೆ. ನಾವು ಊರಿಗೆ ಬೆಂಕಿ ಹಚ್ಚಿದ್ರೆ ಕೊನೆಗೆ ಎಲ್ಲ ಸುಟ್ಕೊಂಡು ಕೊನೆಗೆ ನಮ್ಮನೆ ಹೇಗೆ ಸುಡ್ತದೋ ಹಾಗೆ ಕೆಟ್ಟದ್ದನ್ನು ಮಾಡ್ತಾ ಹೋದರೆ ಅದು ಇಡೀ ಸೊಸೈಟಿನ ಸುಟ್ಟಿ ಕೊನೆಗೆ ನಮ್ಮನ್ನು ಸುಡ್ತದೆ. ಅಥವಾ ಫಸ್ಟು ನಮ್ಮನ್ನು ಸುಡ್ಬೋದು, ಆಮೇಲೆ ಸೊಸೈಟಿ ಕೂಡ ಸುಡ್ಬೋದು. ಸೊ ಹಾಗಾಗಿ ಎಲ್ಲರೂ ಒಳ್ಳೆ ಕೆಲಸಗಳನ್ನೇ ಮಾಡಿ ಸೊ ನೀವು ಸಂತೋಷವಾಗಿರಿ, ಜಗತ್ತನ್ನು ಸಂತೋಷವಾಗ ಇರೋದಕ್ಕೆ ಬಿಡಿ. ಸೊ ನೇಚರ್ನ ಹಾಳು ಮಾಡಬೇಡಿ, ನೇಚರ್ನ ಉಳಿಸಿ. ಈ ಮಹಾಪಂಚಭೂತಗಳೇ ದೇವರುಗಳು. ನಿಮಗೆ ದೇವಸ್ಥಾನಗಳಲ್ಲಿ, ಫೋಟೋಗಳಲ್ಲಿ, ವಿಗ್ರಹಗಳಲ್ಲಿ, ಕಲ್ಲು ಮಣ್ಣುಗಳಲ್ಲಿ ಇನ್ನೆಲ್ಲೋ ನಿಮಗೆ ದೇವರು ಇರುವುದಿಲ್ಲ. ಸೊ ಅಂತಹ ಮೂಢನಂಬಿಕೆಗಳಿಂದ ಯಾರ ಮೈ ಮೇಲೋ ದೇವರು ಬರ್ತದೆ, ಯಾವುದೋ ಸುಳ್ಳು ಜ್ಯೋತಿಷ್ಯ ಏನೋ ಅವನು ಸುಳ್ಳು ನಿಮಗೆ ಹೇಳಿಬಿಟ್ಟಿದ್ದಾನೆ, ಅದರಿಂದ ಅದನ್ನು ಮಾಡಿಸಿ ಇದನ್ನು ಮಾಡಿಸಿ, ದಾನ ಕೊಡಿ, ಹೋಮ ಮಾಡಿ, ಆ ದೇವಸ್ಥಾನಕ್ಕೆ ಹೋಗಿ, ಇದೆಲ್ಲ ಭ್ರಮೆ, ಸುಳ್ಳು. ಇಲ್ಲಿ ಒಂದು ಸೈನ್ಸ್ ಅಂತ ಇದೆ, ವಿಜ್ಞಾನ ಅಂತ ಇದೆ, ಒಂದು ಶಾಸ್ತ್ರ ಅಂತ ಇದೆ. ಶಾಸ್ತ್ರನೇ ವಿಜ್ಞಾನ, ವಿಜ್ಞಾನನೇ ಶಾಸ್ತ್ರ. ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126 9944512312 ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಇವತ್ತಿನ ದಿನ ಒಂದು ವಧುವರರು ನಾವು ಒಂದು ಮದುವೆ ನಿಶ್ಚಯ ಮಾಡಬೇಕಾದ್ರೆ ಅದಕ್ಕೆ ಹಲವಾರು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ, ಯಾವುದನ್ನು ನಾವು ತಿರಸ್ಕರಿಸುವಾಗಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸಾಲಾವಳಿ, ಕೆಲವರೆಲ್ಲ ಮದುವೆ ಮಾಡಬೇಕು ಅಂದರೆ ಸಾಲಾವಳಿ ಬರುತ್ತಾ ಹುಡುಗ ಹುಡುಗಿಗೆ ಕೇಳಿ ನೋಡಿ ಅಂತ ಹೇಳ್ತಾರೆ. ಸಾಲಾವಳಿ ಅಂದರೆ ಏನು ಅಂತ ತಿಳ್ಕೊಂಬಿಡೋಣ. ನಾನು ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಬೇಕಾದಷ್ಟು ವಿವರಗಳನ್ನು ಕೊಟ್ಟಿದ್ದೀನಿ, ತಾವು ಹೋಗಿ ನೋಡಬಹುದು. ಜ್ಯೋತಿಷ್ಯ ಶಾಸ್ತ್ರದ ಅನ್ವಯ ನೋಡಿ. ನಾನು ಇವಾಗ ಈ ಜ್ಯೋತಿಷ್ಯ ಶಾಸ್ತ್ರ ಏನಿದೆ ಇದನ್ನು ಮುಂದೆ ಇಟ್ಟುಕೊಂಡು ನಾನು ನಿಮಗೆ ಹೇಳ್ತಾ ಇರುವಂತಹದ್ದು. ಇದನ್ನು ಗ್ರಹ ಮೈತ್ರಿಕೂಟ ಅಂತಲೂ ಕೂಡ ಹೇಳ್ತಾರೆ. ಏನದು ಜ್ಯೋತಿಷ್ಯ ಶಾಸ್ತ್ರದ ಅನ್ವಯ? ಸಾಲಾವಳಿ ಅಂದರೆ ಏನು? ವಧುವರರ ನಡುವಿನ ಹೊಂದಾಣಿಕೆ, ಸಾಮರಸ್ಯವನ್ನು ತಿಳಿಸುವುದೇ ಈ ಒಂದು ಸಾಲಾವಳಿ. ಅಂದರೆ ಒಂದು ವಧುವರರ ಆರೋಗ್ಯ, ಅವರ ಕೆರಿಯರ್, ವೃತ್ತಿ, ಅವರ ನೆಕ್ಸ್ಟ್ ಜನ್ರೇಷನ್ ವಂಶ ಯಾವ ಥರದ್ದಾಗ್ತದೆ, ಅವರ ಆಯಸ್ಸು ಎಷ್ಟು, ಅವರ ಆರೋಗ್ಯ, ಅವರ ಕೆಲಸ, ಅವರ ಮನಸ್ಥಿತಿ, ಅವರ ಮೆಂಟಾಲಿಟಿ. ಸೊ ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಹೊಂದಾಣಿಕೆ ಆಗ್ತದ, ಅವರ ಜೀವನ ಸುಗಮವಾಗಿ ಸಾಗ್ತದ, ಇದೆಲ್ಲವನ್ನು ಹೇಳುವಂತಹದ್ದೇ ಈ ಒಂದು ಸಾಲಾವಳಿ ಅಂತ ಹೇಳುವಂತಹದ್ದು. ಸೊ ಅದರ ಸಾಮರಸ್ಯವನ್ನು ತಿಳಿಸುವಂತಹದ್ದೇ ಈ ಸಾಲಾವಳಿ. ಈ ಸಾಲಾವಳಿಯಲ್ಲಿ ನಾವು ಈ ವಧುವರರ ಈ ಒಂದು ಜಾತಕವನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಕೆಲವೊಂದು ಅಂಕಗಳನ್ನು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈ 5 ಅಂಕ ಬಂದರೆ ಅಂದರೆ 5 ನಂಬರ್ ಬಂದರೆ ಅಂದರೆ ಇಬ್ಬರ ರಾಶಿಯ ಅಧಿಪತಿಗಳು ಹುಡುಗ ಮತ್ತು ಹುಡುಗಿ
ಈ ಇಬ್ಬರು ಈ ಎರಡೂ ರಾಶಿಗಳ ಅಧಿಪತಿಗಳು ಫ್ರೆಂಡ್ ಆಗಿದ್ದರೆ, ಸ್ನೇಹಿತರಾಗಿದ್ದರೆ, ಅಥವಾ ಒಂದೇ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ಸೂರ್ಯ ಚಂದ್ರ, ಇದು ಇಡೀ ಯೂನಿವರ್ಸಲ್ಗೆ ಯಾವತ್ತೂ ಅವು ತೊಂದರೆ ಮಾಡ್ದವಲ್ಲ. ಸೂರ್ಯ ಚಂದ್ರ ಒಂದು ಬಾಂಡಿಂಗ್ ಇದೆ. ಆ ಥರ ಬಂದಾಗ ಅಂತಹದಕ್ಕೆ ನಾವು 5 ಮಾರ್ಕ್ಸ್ನ ಕೊಡ್ತೀವಿ, 5 ಅಂಕಗಳನ್ನು ಕೊಡ್ತೀವಿ. ಇಬ್ಬರ ರಾಶಿಯ ಅಧಿಪತಿಗಳು ಮತ್ತೊಬ್ಬರಿಗೆ ಅಂದರೆ ಒಬ್ಬರಿಗೊಬ್ಬರಿಗೆ ಸ್ನೇಹಿತರಾಗಿದ್ದು, ಅಥವಾ ಎರಡನೆಯವರು ಮೊದಲನೆಯವನಿಗೆ ತಟಸ್ಥವಾಗಿದ್ದರೆ, ಎರಡನೇ ನಕ್ಷತ್ರ ಮೊದಲನೇ ನಕ್ಷತ್ರಕ್ಕೆ ತಟಸ್ಥವಾಗಿದ್ದರೆ ಅಂತಹದಕ್ಕೆ ನಾವು 4 ನಂಬರ್ನ ಕೊಡ್ತೀವಿ, 4 ಅಂಕಗಳನ್ನು ಕೊಡ್ತೀವಿ. ಅದೇ ರೀತಿ ಇಬ್ಬರ ಈ ನಕ್ಷತ್ರಗಳು ಅಂದರೆ ಈ ರಾಶಿಯ ಅಧಿಪತಿಗಳು ಅಥವಾ ರಾಶಿಯ ಅಧಿಪತಿಗಳು ತಟಸ್ಥರಾಗಿದ್ದರೆ, ಅಂದರೆ ನ್ಯೂಟ್ರಲ್ ಗ್ರಹಗಳಾಗಿದ್ದರೆ, ಅಥವಾ ಪರಸ್ಪರ ಎರಡು ಈಕ್ವಲ್ ಆಗಿ ತಟಸ್ಥವಾಗಿದ್ದರೆ ಅದಕ್ಕೆ 0ಇಂದ 1 ಅಂಕ ಕೊಡ್ತೀವಿ, 0 to 1. ಈ ರಾಶಿಯ ಅಧಿಪತಿಗಳು ಪರಸ್ಪರ ಶತ್ರುಗಳಾಗಿದ್ದರೆ ಅತಿ ಕಡಿಮೆ ಅಂಕವನ್ನು ಕೊಡ್ತೀವಿ. ಈ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇದು ಇನ್ನೂ ತುಂಬ ಇನ್ಡೆಪ್ತ್ ಆಗಿದೆ, ನಿಮಗೆ ಎಕ್ಸಾಂಪಲ್ಗೆ ಅಷ್ಟೇ ಹೇಳಿದ್ದು, ಇನ್ಡೆಪ್ತ್ ಆಗಿದೆ. ಇದೆಲ್ಲವನ್ನು ನೋಡಬೇಕಾಗ್ತದೆ. ಜನ್ಮ ರಾಶಿಯನ್ನು ಮೊದಲು ಗುರುತಿಸಬೇಕಾಗ್ತದೆ. ಇವರ ಜನ್ಮ ರಾಶಿ ಯಾವುದು? ವಧು ಮತ್ತು ವರ ಇಬ್ಬರ ಜನ್ಮ ರಾಶಿ, ಅವರು ಹುಟ್ಟಿದಂತಹ ಸಮಯದಲ್ಲಿ ಚಂದ್ರ ಯಾವ ಮನೆಯಲ್ಲಿ ಇದ್ದ ಅಂತ ನಾವು ಮೊದಲು ತಿಳ್ಕೊಳ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಕೆಲವೊಂದು ಹೇಳ್ತಾ ಹೋಗ್ತೀನಿ. ಈ ರಾಶಿಯ ಅಧಿಪತಿಗಳು ಮೇಷ ಮತ್ತು ವೃಶ್ಚಿಕ, ಈ ರಾಶಿಯ ಅಧಿಪತಿ ಬಂದು ಮಂಗಳ. ವೃಷಭ ಮತ್ತು ತುಲ, ಈ ರಾಶಿಯ ಅಧಿಪತಿ ಬಂದು ಶುಕ್ರ. ಮಿಥುನ ಮತ್ತು ಕನ್ಯಾ, ಈ ರಾಶಿಯ ಅಧಿಪತಿ ಬಂದು ಬುಧ. ಕರ್ಕಟಕ, ಈ ರಾಶಿಯ ಅಧಿಪತಿ ಬಂದು ಚಂದ್ರ. ಸಿಂಹ, ಈ ನೋಡಿ, ಈ ಮೇಷ, ವೃಶ್ಚಿಕ, ವೃಷಭ, ತುಲ, ಮಿಥುನ, ಕನ್ಯಾ, ಕರ್ಕಟಕ, ಸಿಂಹ, ಧನು, ಮೀನ, ಮಕರ, ಕುಂಭ, ಇದೆಲ್ಲ ನಿಮ್ಮ ನಕ್ಷತ್ರ ಅಲ್ಲ, ಇದು ರಾಶಿಗಳು. ಈ ರಾಶಿಯವರಿಗೆ, ಕರ್ಕಟಕ ರಾಶಿಯವರಿಗೆ ಇವರ ಅಧಿಪತಿ ಬಂದು ಚಂದ್ರ. ಧನು ಮತ್ತು ಮೀನ, ಈ ರಾಶಿಯವರ ಅಧಿಪತಿ ಬಂದು ಗುರು. ಮಕರ ಮತ್ತು ಕುಂಭ, ಈ ರಾಶಿಯ ಅಧಿಪತಿ ಬಂದು ಶನಿ. ನಿಮ್ಮ ರಾಶಿ ಹೇಗೆ ತಿಳ್ಕೊಬೇಕು ಅಂದರೆ, ಲಕ್ಷಾಂತರ ಜನರು ಯಾವುದೋ ಟೈಮ್ನಲ್ಲಿ ಹುಟ್ಟಿರ್ತೀರಿ, ಅದು ಯಾವ ದಿನ ಅಂತ ಗೊತ್ತಿರೋದಿಲ್ಲ, ಯಾವ ತಿಂಗಳು ಅಂತ ಗೊತ್ತಿರೋದಿಲ್ಲ, ಯಾವ ಮಾಸ ಅಂತ ಗೊತ್ತಿರೋದಿಲ್ಲ, ಯಾವ ವರ್ಷ ಅಂತ ಗೊತ್ತಿರೋದಿಲ್ಲ, ಯಾವ ಟೈಮು ಅಂತ ಗೊತ್ತಿರೋದಿಲ್ಲ, ಅದು AM PM ಅಂತ ಗೊತ್ತಿರೋದಿಲ್ಲ, ಮತ್ತು ಸರಿಯಾಗಿ ಹುಟ್ಟಿದ ಟೈಮನ್ನು ಮೆನ್ಷನ್ ಮಾಡ್ಕೊಂಡಿರೋದಿಲ್ಲ. ಹಲವಾರು ಕಾರಣಗಳಿಂದ, ಅಥವಾ ಹಾಸ್ಪಿಟಲಲ್ಲಿ ಅವರು ನೆಗ್ಲೆಕ್ಟ್ ಮಾಡಬಹುದು, ಅಥವಾ ಅಲ್ಲಿ ಟೈಮ್ ಇಲ್ಲದೆ ಇರಬಹುದು, ಅಥವಾ ಏನೇನೋ ಒಂದು ಮೆನ್ಷನ್ ಮಾಡಬೇಕು, ಡೇಟ್ ಆಫ್ ಬರ್ತ್ಗೆ ಅಂತೇಳಿ ಮೆನ್ಷನ್ ಮಾಡೋದು, ಈ ಥರ ಎಲ್ಲ ಮಾಡಿಸ್ದಾಗಲೂ ಕೂಡ ತುಂಬ ವ್ಯತ್ಯಾಸಗಳು ಬರ್ತದೆ. ಸೊ ಹಾಗಾಗಿ ನೀವು ಹುಟ್ಟಿದಂತಹ ಟೈಮು ಪಕ್ಕ ಇರಬೇಕು, ಸರಿಯಾಗಿರಬೇಕು. ಹುಟ್ಟಿದ ದಿನಾಂಕ, ಹಾಗೆ ತಿಂಗಳು, ವರ್ಷ, ಇದು ತುಂಬ ಮುಖ್ಯ ಆಗ್ತದೆ. ಈ ಥರ ಇದ್ದಾಗ ಮಾತ್ರ, ಈ ಥರದವ್ರು ಮಾತ್ರ ನಮ್ಮ ಹತ್ರ ಬನ್ನಿ. ಏನೂ ಇಲ್ಲದೇ ನಾನೇನೋ ಹೆಸರಿಟ್ಕೊಂಡಿದ್ದೀನಿ, ಸೊ ನಮ್ಮ ರಾಶಿ ಇಂಥದ್ದು, ಸೊ ಇವಾಗ ನಾನು ಮಹಾದೇವ್ ಗುರುಜಿ ಅಂತ ಸಮಾಜ ಗುರುತಿಸಿದೆ. ಐ ಡೋಂಟ್ ನೋ ವೆನ್ ಐ ವಾಸ್ ಬಾರ್ನ್. ಎಲ್ಲರೂ ಏನು ಹೇಳ್ತಾರೆ, ಸೊ ನೀವು ಹುಟ್ಟಿದ ದಿವಸ MMLC ಮಲ್ಲೆ ಮಹಾದೇಶ್ವರ ಬೆಟ್ಟ, ಅವತ್ತು ಹಾಲರ್ಬಿ ಅಮಾವಾಸ್ಯೆ ದಿವಸ ನೀನು ಹುಟ್ಟಿದ್ದು, ಹಾಗಾಗಿ ನಿನಗೆ ಮಹಾದೇಶ್ವರನ ಹೆಸರನ್ನ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ಥರ ಬ್ಲೈಂಡಾಗಿ ಏನೋ ಇಟ್ಟುಬಿಟ್ರೆ, ಹುಟ್ಟಿದ್ದು ಟೈಮ್ ಗೊತ್ತಿಲ್ಲ, ವರ್ಷ ಗೊತ್ತಿಲ್ಲ, ತಿಂಗಳು ಗೊತ್ತಿಲ್ಲ, ತಿಂಗಳು ದಿನಾಂಕ ಏನೋ ಹೇಳ್ಬೋದು, ವರ್ಷ ಗೊತ್ತಿಲ್ಲ, ಯಾವ ವರ್ಷ ಅಂತ ಗೊತ್ತಿಲ್ಲ ಅವ್ರಿಗೆ, ನಮ್ಮ ಪೇರೆಂಟ್ಸ್ಗಳಿಗೆ. ಇನ್ನು ಹುಟ್ಟಿದಂತಹ ನಕ್ಷತ್ರದಲ್ಲಿ ಯಾವ ನಕ್ಷತ್ರದಲ್ಲಿ ಯಾವ ಚರಣ ಅಂತ ಹೇಗೆ ಗೊತ್ತಾಗಬೇಕು? ಹಾಗಾಗಿ ನಂದನ್ನು ತಗೊಂಡೋಗಿ ನಾವು ಏನೋ ಮಾಡೋದಕ್ಕೆ ಹೋದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೂ ಸರಿ ಬರೋದಿಲ್ಲ. ನಮ್ಮ ಲೈಫ್ ನಡೀತಾ ಇರೋದೇ ಬೇರೆ ಇರ್ತದೆ, ಅಲ್ಲಿ ಅದು ನಮ್ಮ ರಾಶಿಗಳು ಅದರ ಫಲಾಫಲಗಳೇ ಬೇರೆ ಇರ್ತದೆ, ಒಂದಕ್ಕೊಂದು ಕ್ಯಾಲ್ಕುಲೇಟ್ ಆಗೋದೇ ಇಲ್ಲ. ಸೊ ಈ ಥರದನ್ನು ಇದ್ದರೆ ತಾವು ಯಾರೂ ಬರಬೇಡಿ. ಕರೆಕ್ಟಾಗಿ ಇದಿಷ್ಟು ಇದ್ದರೆ ನೀವು ಬರಬಹುದು. ಅದನ್ನು ಬಿಟ್ಟು ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಬನ್ನಿ, ಅದಕ್ಕೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡೋಣ. ಸೊ ಹೀಗೆ ಈ ರಾಶಿಯ ಅಧಿಪತಿಗಳು ಯಾರಿರ್ತಾರೆ, ಇದು ಏನು ಹೇಳ್ತದೆ, ಇದರಲ್ಲಿ ಒಂದು ಹುಡುಗ ಹುಡುಗಿಯ ಜೀವನ ಹೇಗಿರ್ತದೆ, ಅವರ ವೃತ್ತಿ ಹೇಗಿರ್ತದೆ, ಅವರ ಸಂತಾನ ಹೇಗಿರುತ್ತೆ, ಅವರ ಆರೋಗ್ಯ ಹೇಗಿರ್ತದೆ, ಅವರ ಸಂಬಂಧ ಹೇಗಿರುತ್ತೆ, ಇದೆಲ್ಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಸೊ ಈ ಹುಡುಗ ಹುಡುಗಿಗೆ ಸಾಲಾವಳಿ ಹಾಕಿ ಬರ್ತದೆ ಅಂತ ಹೇಳುವಂತಹದ್ದು. ಅದನ್ನು ನೀವು ಸೊ
ತುಂಬ ಎಕ್ಸ್ಪರ್ಟ್, ಯಾರು ಜ್ಯೋತಿಷ್ಯ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಓದಿದ್ದಾರೆ, ಅವರ ಹೆಸರಾಂತ ಗುರುಗಳಿಂದ ಕಲ್ತ್ಕೊಂಡಿದ್ದಾರೆ ಅಂಥವ್ರ ಹತ್ರ ತೋರಿಸಿ. ಸೊ ನೀವು ಅರ್ಧಂಬರ್ಧ ತಿಳ್ಕೊಂಡಿರೋ ಹತ್ರ ಹೋಗಿ ತೋರಿಸ್ಬಿಟ್ಟು ಯಾವುದೋ ಆಮಿಷಕ್ಕೋ ಆಸೆಗೋ ಸೊ ನಿಮ್ಮ ಮಕ್ಕಳ ಜೀವನನ ಹಾಳು ಮಾಡಬೇಡಿ, ನಿಮ್ಮ ಜೀವನಗಳನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಸೊ ನಿಮಗೆ ದಯಮಾಡಿ ತಮ್ಮಲ್ಲಿ ಒಂದು ಮನವಿ, ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಹಲವಾರು ಸಾವಿರಾರು ಜನ ರೋಗಿಗಳ ಒಂದು ರೋಗ ಹೇಗಿರ್ತದೆ, ಅದರದ್ದು ಸಿಮ್ಟಮ್ಸ್ ಹೇಗಿರ್ತದೆ, ಅದಕ್ಕೆ ಮೆಡಿಸಿನ್ಸ್ ಏನು ತೊಗೋಬೇಕು, ಡಯಟ್ ಹೇಗೆ ಫಾಲೋ ಮಾಡಬೇಕು, ನಿಮ್ಮ ಲೈಫ್ ಸ್ಟೈಲು ಫುಡ್ ಸ್ಟೈಲಲ್ಲಿ ಹೇಗೆ ಚೇಂಜ್ ಮಾಡ್ಕೋಬೇಕು, ವಾಸ್ತುಶಾಸ್ತ್ರ ಅಂದ್ರೇನು, ಜ್ಯೋತಿಷ್ಯ ಶಾಸ್ತ್ರ ಅಂದ್ರೇನು, ಯೋಗ ಅಂದ್ರೇನು, ಪ್ರಾಣಾಯಾಮ ಅಂದರೆ ಏನು, ಯಾವುದು ಸತ್ಯ ಯಾವುದು ಮಿಥ್ಯ, ಇದೆಲ್ಲದರ ಬಗ್ಗೆ ನಾನು ತುಂಬ ಇನ್ಡೆಪ್ತಾಗಿ ಹೇಳಿದ್ದೀನಿ. ಇದನ್ನು ಉಪಯೋಗಪಡಿಸ್ಕೊಳ್ಳಿ ಅನ್ನುವಂತಹ ಉದ್ದೇಶ ಅಷ್ಟೇ. ಸೊ ಎಲ್ಲರೂ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ನೋಡಿ. ಸೊ ನೀವು ಸಂತೋಷವಾಗಿರಿ, ಬೇರೆಯವ್ರನ್ನೂ ಸಂತೋಷವಾಗಿ ಇರೋದಕ್ಕೆ ಬಿಡಿ, ಅದಕ್ಕೆ ಅವಕಾಶ ಮಾಡಿಕೊಡಿ. ಕೆಟ್ಟ ಗುಣಗಳು, ದುಷ್ಟ ಗುಣಗಳನ್ನು, ತೋಳ್ಬಲ, ಹಣಬಲ, ಅಧಿಕಾರ ಬಲ, ಸೊ ಇದನ್ನು ಆಸೆಯಿಂದನೋ ದುರಾಸೆಯಿಂದನೋ ಸೊ ಮೂರ್ಖತನದಿಂದನೋ